ಪೀಕ್ ಟೈಮ್ ಇವಾಗ ಇಲ್ಲಿ ಕಂಪ್ನಿ ಹತ್ರನೇ ಇದ್ದೀನಿ. 5 ಗಂಟೆ ಆಯ್ತು ಆಲ್ಮೋಸ್ಟ್. 4:15ಕ್ಕೆ ಬಂದೆ. ಒಂದೇ ಒಂದು ಆರ್ಡ್ರ್ ಮಾಡಿದೆ ರ್ಯಾಪಿಡೋದಲ್ಲಿ. ಇಲ್ಲಿ ಆರ್ಡ್ರ್ ನೋಡಿ ಹೆಂಗೆ ಕೊಡ್ತಾವನ ಅಂತೇಳಿ ನಮ್ಮ ಏರಿಯಾದಲ್ಲಿ. ಗುರು ನಮ್ಮ ಎದುರಲ್ಲಿ ಒಂದು ಬಿತ್ತು. ಪಿಕಪ್ಗೆ 2 ಕಿಲೋಮೀಟ್ರ್ ಬಂದಿದ್ದೀನಿ ಗುರು, 15 ಕಿಲೋಮೀಟ್ರು. ಇಲ್ಲಿ ನೋಡಿ 100 ರೂಪಾಯಿ ಆರ್ಡ್ರು ಬೀಳ್ತಾ ಇಲ್ಲ ಇಲ್ಲಿ. ಲೇಡೀಸು ಹುಡುಗ ಚಿಕ್ಕ ಪಾಪು ಇತ್ತು, ಅದಕ್ಕೆ ನಾನು ಬಿಟ್ಟೆ. ಇಲ್ಲಂದಿದ್ರೆ ಹಿಂದಿಯವ್ರು ಇದ್ದಿದ್ರೆ ಆಗಲ್ಲ ಹೋಗೋ ಅಂತ ಹೇಳ್ತಾ ಇದ್ದೆ. ಅಲ್ಲ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವಾಗ ಡ್ಯೂಟಿ ಆನ್ ಮಾಡಿ ಇಕ್ಕಿದ್ದೀನಿ. ಡ್ಯೂಟಿ ಬಂದ್ಬಿಟ್ಟು ಆಲ್ಮೋಸ್ಟ್ ಎಷ್ಟು 9 ಗಂಟೆ ಹತ್ರ ಆಯಿತು. ಬಟ್ ಇಲ್ಲಿ ಡ್ಯೂಟಿನೇ ಒಂದು ಬಿಡ್ತಾ ಇಲ್ಲ. ಯಾವುದೋ ಒಂದು KR ಪುರಂ ಬಿತ್ತು ಗುರು, ಯಾರೋ ಎತ್ಕೊಬಿಟ್ರು ರ್ಯಾಪಿಡೋದಲ್ಲಿ. ಇಲ್ಲಿ ಅಪಾರ್ಟ್ಮೆಂಟ್ಗಳು ಎಲ್ಲ ಐತೆ ಗುರು, ಆದರೂ ಒಂದಾದ್ರೂ ಬರ್ತಾ ಇಲ್ಲ, ಎಲ್ಲ ಲೋಕಲ್ಲೇ ಬರ್ತೈತೆ. ಇಲ್ಲಿ ನೋಡಿ 1.6 ಪಿಕಪ್ಪು, 2.6 ಡ್ರಾಪು. ಇಲ್ಲಿಂದ ಲಾಂಗ್ ಯಾವುದಾದ್ರೂ ಬೀಳತ್ತೇನೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 8:40 8:50 ಆನ್ ಮಾಡಿ ಡ್ಯೂಟಿ. ಯಾವುದೋ ಒಂದೇ ಒಂದು KR ಪುರಂ ಬಿತ್ತು ಅಷ್ಟೇ, ಲಾಂಗ್ ಇನ್ನು ಯಾವುದು ಬಿದ್ದಿಲ್ಲ, ಎಲ್ಲ ಲೋಕಲ್ಲೇ ಬೀಳ್ತೈತೆ. ನಮ್ಮ ಹತ್ರ ರ್ಯಾಪಿಡೋ, ಓಲಾ ಎಲ್ಲ ಆನ್ ಮಾಡೋಕ್ಕೆ, ಓಲಾ ಇಲ್ಲ, ಊಬರು ಮತ್ತು ಯಾತ್ರಿ ಮತ್ತು ರ್ಯಾಪಿಡೋ ಎಲ್ಲ ಲೋಕಲ್ ಕೊಡ್ತಾವೆ. ಊಬರಲ್ಲಿ ಲಾಂಗ್ ಕೊಡ್ರು ಅಂದರೆ ಒಂದು ಕೊಡ್ತಾರೆ. ಡ್ಯೂಟಿ ಆಫ್ ಮಾಡಿ ಆನ್ ಮಾಡಿ ನೋಡೋಣ ಯಾವಾಗ ಕೊಡತ್ತಾ ಹೆಂಗೆ ಏನಂತ. ಇಲ್ಲಿ ನೋಡ್ಬೋದು, ಇದರಲ್ಲಿ ಬೊಮ್ಮನಲ್ಲಿ ಇಂಡಸ್ಟ್ರಿ ಏರಿಯಾ ಕೊಡ್ತಾವನೆ ಗುರು. ಸಾರಿ, ಬೊಮ್ಸ್ ಅಂದ್ರಣ ಬೊಮ್ಮನಲ್ಲಿ, ಬೊಮ್ಮನಲ್ಲಿ ಅಂತಲೇ ಬರುತ್ತೆ ನನಗೆ. ಬೊಮ್ಸ್ ಅಂದ್ರೆ ಇಂಡಸ್ಟ್ರಿ ಏರಿಯಾ ಕೊಡ್ತಾವನೆ. ಅಲ್ಲಿಂದನೇ ಬಂದೆ, ಯಾವುದು ಆರ್ಡ್ರ್ ಇಲ್ಲ ಅಂತೇಳಿ. ತಿರ್ಗಿ ಅಲ್ಲಿಗೆ ಕೊಡ್ತಾವನೆ. ಇಲ್ಲಿ ನೋಡಿ 100 ರೂಪಾಯಿ ಆರ್ಡ್ರು ಬೀಳ್ತಾ ಇಲ್ಲ ಇಲ್ಲಿ. ಲಾಂಗ್ ಕೊಟ್ಟರೆ ಎತ್ಕೊಂಡು ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಲಾಂಗ್ ಕೊಡ್ತಾ ಇಲ್ಲ ಇಲ್ಲಿಂದ ಯಾವುದು. ಲಾಂಗ್ ಕೊಟ್ಟರೆ ಹೋದ್ರೆ ಚೆನ್ನಾಗಿರುತ್ತೆ. KR ಪುರಂಗೆ ಎಷ್ಟು ಕೊಟ್ಟಿರ್ಬೋದು ಒಂದ್ಸಗೆ ನೋಡೋಣ ರೀ. ಇಲ್ಲಿ ಬೆಳಗ್ಗೆ ಬೇಗ ಬರಬೇಕಾ ಏನಂತ ಗೊತ್ತಿಲ್ಲ. ಈ ಕಡೆ ಯಾರವರು ಇರೋರು ನೋಡ್ತಾ ಇದ್ರೆ ಸ್ವಲ್ಪ ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ, ಎಷ್ಟೊತ್ತಲ್ಲಿ ಇಲ್ಲಿ ಬೀಳುತ್ತೆ ಏನು ಅಂತ. ಲೇಟಾಗಿ ಬಂದರೆ ಬೀಳುತ್ತೆ ಇಲ್ವಾ ಏನು ಅಂತ ಒಂದು ಕಮೆಂಟ್ ಹಾಕಿರಿ. ನೋಡಿ 18 ರೂಪಾಯಿ ಕಿಲೋಮೀಟ್ರಿಗೆ ಹಾಕಿದ್ರೂ ಆಲ್ಮೋಸ್ಟ್ 640 ರೂಪಾಯಿ 36 ಕಿಲೋಮೀಟ್ರಿಗೆ. ಯಾರು ಎತ್ಕೊಂಡು ಹೋದ್ರು ಬಿಡಿ, ಪರವಾಗಿಲ್ಲ. ವೆಯ್ಟ್ ಮಾಡೋಣ, ವೆಯ್ಟ್ ಮಾಡಿ ಯಾವುದಾದ್ರು ಹಾಕ್ಕೊಳ್ಳೋಣ, ಬೇರೆ ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ, ಇಲ್ಲ ವಾಟ್ಸಪ್ ಗ್ರೂಪಲ್ಲಿ ಹೋಗಿ ಒಂದು ಮೆಸೇಜ್ ಹಾಕಿ. ಈ ಕಡೆ ಹೋದರೆ ಆರ್ಡ್ರ್ ಬೀಳತ್ತಾ ಹೆಂಗೆ ಏನು ಅಂತ ಲಾಂಗ್, ಸರಿನಾ? ಎಷ್ಟೊತ್ತಿಂದ ಎಷ್ಟು ಟೈಮಿಂಗಲ್ಲಿ ಇಲ್ಲಿ ಬೀಳುತ್ತೆ ಏನಂತನೂ ಒಂದು ಕಮೆಂಟ್ ಹಾಕಿರಿ. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರೂ ಡ್ಯೂಟಿ ಹಾಕ್ಕೊಂಡು ಸಿಗ್ತೀನಿ. ಎಷ್ಟೊತ್ತು ಬಿತ್ತು ಏನಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸರಿನಾ? ಬನ್ನಿ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಆರ್ಡ್ರ್ ಹಾಕ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಗುರು ಊಬರಲ್ಲಿ ಬಿತ್ತು ಯಾವುದೋ 380 ರೂಪಾಯಿ. ಕಾಡುಬಿಸ್ನಲ್ಲಿ ಏನೋ ಡ್ರಾಪು. ಎಲ್ಲ ಲೋಕಲ್ಲೇ ಕೊಡ್ತಾವಣ ಗುರು, ಲಾಂಗ್ ಯಾವುದು ಕೊಡ್ತಾ ಇಲ್ಲ. ಇದೊಂದು ಬಿತ್ತು, ಇವಾಗ ಇದು ಎತ್ಕೊಂಡಿದ್ದೀನಿ. ಕಸ್ಟಮರು ಬರ್ತಾವ್ರೇನೋ ಗೊತ್ತಿಲ್ಲ. ಇಲ್ಲೇ ಲೊಕೇಶನ್ ಹತ್ರ ಬಂದಿದ್ದೀನಿ. ಇಲ್ಲೇ ಪಿಕಪ್ಪು 384 ರೂಪಾಯಿ ಎಷ್ಟು ಕೊಟ್ಟವ್ರೆ. ಐ ಥಿಂಕ್ ಎಷ್ಟು 17 ಕಿಲೋಮೀಟ್ರು 18 ಕಿಲೋಮೀಟ್ರ್ ಇಷ್ಟು ಐತೆ. ಮೇ ಬಿ 15 ಎಷ್ಟೊಂದು ಬರ್ಬೋದು, ಒಂದು 20 ಹತ್ರ ಬರ್ಬೋದು ಊಬರಲ್ಲಿ. ನೋಡ್ಬೋದು, ಇದು 6 ಕಿಲೋಮೀಟ್ರ್ ಕೊಡ್ತಾವೆ. ಇಲ್ಲೇ ಎಲೆಕ್ಟ್ರಾನ್ಸಿಟಿಗೆ ಜಾಸ್ತಿ ಕೊಡ್ತಾವನೆ. ಇಲ್ಲೇ ಲೋಕಲ್ಲು ಜಾಸ್ತಿ ಕೊಡ್ತಾವೆ, ಲಾಂಗ್ ಯಾವುದು ಕೊಡ್ತಾ ಇಲ್ಲ. ಮತ್ತು 21 ಕಿಲೋಮೀಟ್ರ್ ಇನ್ನೊಂದು ನಮ್ಮ ಹತ್ರಲ್ಲಿ ಬಿತ್ತು. ಬಟ್ ಕ್ಲಿಕ್ ಮಾಡಿದೆ, ಆ್ಯಕ್ಸೆಪ್ಟ್ ಆಗಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ, ಬರಲಿ ಕಸ್ಟಮರ್ ಬಂದಮೇಲೆ ಪಿಕ್ ಮಾಡಿ ಎತ್ಕೊಂಡು ಹೋಗಿ ಡ್ರಾಪ್ ಮಾಡಿ ನಾನು ನಿಮಗೆ ಸಿಗ್ತೀನಿ ಎಲ್ಲಿ ಡ್ರಾಪ್ ಏನಂತ. ಸರಿನಾ? ಇಲ್ಲಿ ನೋಡಿ ಎಲ್ಲ ಲೋಕಲ್ಲೇ ಕೊಡ್ತಾವನೆ. ಇಲ್ಲಿ ನೋಡಿ ಎಲ್ಲ 1 ಕಿಲೋಮೀಟ್ರು 2 ಕಿಲೋಮೀಟ್ರ್ ಆ ಥರನ ಕೊಡ್ತಾವನೆ. ಓಕೆ, ವೆಯ್ಟ್ ಮಾಡಿ ಕಸ್ಟಮರ್ನ ಪಿಕ್ ಮಾಡ್ಕೊಂಡೋಗಿ ಡ್ರಾಪ್ ಮಾಡಿ ನಾನು ನಿಮಗೆ ಸಿಗ್ತೀನಿ. ಗುರು ಜಸ್ಟ್ ಇವಾಗ ತಾನೇ ಡ್ರಾಪ್ ಮಾಡಿದ್ರೆ ಊಬರಲ್ಲಿ 384 ರೂಪಾಯಿನೋ. ನಂಗೆ ಕೊಟ್ಟಿದ್ದು 370 ರೂಪಾಯಿ ಕೊಟ್ಟ. ಮಿಕ್ಕಿದ ಕಮಿಷನ್ ಏನೋ ಇಟ್ಕೊಂಡ ಅದರಲ್ಲೂ. ಜಸ್ಟ್ ಡ್ರಾಪ್ ಮಾಡಿದೆ. ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ, ಯಾವುದು ಆರ್ಡ್ರ್ ಬೀಳ್ತಾ ಇಲ್ಲ. ಎಲ್ಲ ಇಲ್ಲಿ ಬೀಳ್ತೈತೆ. ಬೆಳ್ಳಂದೂರ್ಗೆ ಕೊಡ್ತಾವನೆ. ಹೊಸಕೋಟೆ ಸೈಡ್ ಒಂದು ಕೊಟ್ಟಾಗ್ರು, ಒಂದೇ ಕ್ಲಿಕ್ಕಲ್ಲಿ ಎತ್ಕೊಬಿಟ್ರು. 2 ಆರ್ಡ್ರ್ ಮಿಸ್ ಆಯ್ತು ಬೆಳಗ್ಗೆಯಿಂದ. ಅದು ಕೊಟ್ಟಿದ್ರು ಮನೆ ಸೈಡೇ ಕೊಡ್ತಾಯಿದ್ದ, ಅದು ಎತ್ಕೊಂಡು ಹೋಗ್ಬೋದಾಗಿತ್ತು. ಹೊಸಕೋಟೆ ಅಂತ ಕೊಟ್ಟಿದ್ದು ನನಗೆ, ಸೀಗೆಯಲ್ಲಿ ಅಂತ. ಈ ಕಡೆ ಹೊಸಕೋಟೆ ಸೈಡ್ ಕೊಟ್ಟಿದ್ದು 28 ಕಿಲೋಮೀಟ್ರು. ಒಂದೇ ಕ್ಲಿಕ್ ಬಂದಿದ್ದು, ಯಾರೋ ಎತ್ಕೊಬಿಟ್ರು. ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಯಾವುದು ಬೀಳುತ್ತಾ ಹೆಂಗೇನಂತ. ಸರಿನಾ? ಆಲ್ಮೋಸ್ಟ್ ಇವಾಗ ಟೈಮು 10:30 ಆಯಿತು. 10:30 ಮೇಲೆ ಇನ್ನೇನು 11 ಗಂಟೆ ಆಯಿತು. ಇನ್ನೂ ತಿರ್ಗಾ ಆರ್ಡ್ರ್ ಕೊಡೋಲ್ಲ. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರು ಆರ್ಡ್ರ್ ಎತ್ಕೊಂಡು ಹೋಗೋಣ. ಸರಿನಾ? ಅಲ್ಲಿ ನೋಡಿ ರ್ಯಾಪಿಡೋದಲ್ಲಿ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಇಬ್ಬರು ಹೋಗ್ತಾವ್ರೆ. ಸ್ಕೂಲ್ ಮಗ ಮತ್ತು ಎಮ್ಮನೂ ಹೋಗ್ತಾವ್ರೆ. ನೋಡ್ಕೋಬೋದು ಅಲ್ಲಿ ಮುಂದೆ, ಅಲ್ಲಿ ಕಾಣಿಸ್ತೈತಾ? ಈ ಥರ ಐತೆ ರ್ಯಾಪಿಡೋದು. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರೂ ಒಳ್ಳೆ ಆರ್ಡ್ರ್ ಅಂತ ಎತ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಗುರು ನಮ್ಮ ಎದುರಲ್ಲಿ ಒಂದು ಬಿತ್ತು. ಪಿಕಪ್ಗೆ 2 ಕಿಲೋಮೀಟ್ರ್ ಬಂದಿದ್ದೀನಿ ಗುರು, 15 ಕಿಲೋಮೀಟ್ರು, 15.5 ಕಿಲೋಮೀಟ್ರ್ ಇಟ್ಕೊಳ್ಳಿ. ಏನು 300 ರೂಪಾಯಿ ಕೊಡ್ತಾವನೆ. ಅದಕ್ಕೆ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ ಇಲ್ಲಿ. ಏನು ಆಲ್ಮೋಸ್ಟ್ ಟೈಮ್ 11 ಗಂಟೆ ಆಗ್ತಾ ಬಂತು. ಯಾವುದು ಬಿದ್ದಿಲ್ಲ ಗುರು ಆರ್ಡ್ರು. ಎಲ್ಲ ಲೋಕಲ್ಲೇ ಕೊಡ್ತಾಯಿದ್ದ, ಲಾಂಗ್ ಯಾವುದು ಕೊಟ್ಟಿಲ್ಲ. ಶಿವಾಜಿನಗರ ಒಂದು ಕೊಟ್ಟ ಕ್ಯಾನ್ಸಲ್ ಆಯಿತು. ಅದಕ್ಕೆ ಈ ಆರ್ಡ್ರು ಪಿಕ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು RMZ ಎಕೋಸ್ಪೇಸ್ ಕೊಡ್ತಾವನೆ ಇಲ್ಲಿಂದ. ಓಕೆ, ಇಲ್ಲಿ ಪಿಕ್ ಮಾಡೋಣ. ಮೊನ್ನೆ ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ನಿಮಗೆ. ಗುರು ನಮ್ಮ ಹತ್ರಲ್ಲಿ ಡ್ರಾಪ್ ಮಾಡಿದೆ. ಆಲ್ಮೋಸ್ಟು ನೋಡ್ಬೋದು 301 ರೂಪಾಯಿ ಕೊಟ್ಟ. ಜಸ್ಟ್ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಆರ್ಡ್ರಿಗೆ. ಯಾವುದು ನೆಕ್ಸ್ಟ್ ಆರ್ಡ್ರು ಒಂದು ಆರ್ಡ್ರು ಇಲ್ಲ. ಇಲ್ಲಿ ನೋಡ್ಬೋದು ಬಂದಿರೋದು ಕಿಲೋಮೀಟ್ರ್ ಎಷ್ಟಂತ 15.3.
19 ರೂಪಾಯಿ ಕಿಲೋಮೀಟ್ರಿಗೆ, ಬರೋಕ್ಕೆ 1 ಅವರ್. ಪಿಕ್ ಮಾಡಿರೋದು 10:45, ಡ್ರಾಪ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಇನ್ನು 12 ಗಂಟೆ ಡ್ರಾಪ್ ಮಾಡೋಷ್ಟರಲ್ಲಿ. ಕರೆಕ್ಟಾಗಿ 1 ಅವರ್ ಆಯಿತು ಡ್ರಾಪ್ ಮಾಡೋದಕ್ಕೆ. ಮತ್ತು ನೋಡ್ಬೋದು ಅವಾಗ ಕ್ಯಾನ್ಸಲ್ ಆಗಿರೋದು, ಶಿವಾಜಿನಗರ ಕೊಟ್ಟ. ಹಂಗೆ ಕ್ಯಾನ್ಸಲ್ ಗುರು, ಬುಕ್ ಮಾಡಿದ್ರು ಹಂಗೆ ಕ್ಯಾನ್ಸಲ್ ಆಗೋಯ್ತು ಆರ್ಡ್ರು. ಫೇಕ್ ಆರ್ಡ್ರೇನೋ ಅಂದ್ಕೊಂಡೆ. ಬಟ್ ಇವಾಗ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ, ಯಾವುದು ಆರ್ಡ್ರೆಲ್ಲ ಎಲ್ಲದರಲ್ಲೂ ಆನ್ ಮಾಡಿ ಇಕ್ಕಿದ್ದೀನಿ. 2 ಆರ್ಡ್ರ್ ಮಾಡಿರೋದು, ಊಬರಲ್ಲೊಂದು, ನಮ್ಮ ಹತ್ರಲ್ಲೊಂದು, ರ್ಯಾಪಿಡೋದಲ್ಲಿ 0. ಒಂದು ಅಲ್ಲಾಡ್ತಾ ಇಲ್ಲ ಅಷ್ಟೇ. 12 ಗಂಟೆ ಆಯಿತು ಟೈಮು, ಇವಾಗ ಆರ್ಡ್ರೇ ಬೀಳಲ್ಲ. ಅಲ್ಲಿ ನೋಡಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬುಕ್ ಮಾಡೋರು ನೋಡಿ, ಅವ್ರಿಗೆ ಬೀಳ್ತೈತೆ. ನೋಡಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅವ್ನಿಗೆ ಆರ್ಡ್ರ್ ಐತೆ, ನಮ್ಗೆ ಆರ್ಡ್ರ್ ಇಲ್ಲ. ಈ ಥರ ಐತೆ ಜೀವನ. ಓಕೆ, ವೆಯ್ಟ್ ಮಾಡ್ತಾಯಿದ್ದೀನಿ, ಏನು ಮಾಡೋಕ್ಕಾಗಲ್ಲ ಗುರು. ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ. ಆರ್ಡ್ರ್ ಅಂತೂ ಯಾವುದೂ ಇಲ್ಲ. ವೆಯ್ಟ್ ಮಾಡಿ ಯಾವುದಾದ್ರೂ ಆರ್ಡ್ರ್ ಎತ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಇನ್ನೂ ಊಟ ಮಾಡಿಲ್ಲ, ಹೊಟ್ಟೆ ಹಸ್ವಾಗ್ತೈತೆ, ಊಟ ಮಾಡಬೇಕು. ಊಟ ಮಾಡ್ಕೊಂಡು ಯಾವುದಾದ್ರು ಡ್ಯೂಟಿ ಬಿತ್ತು ಅಂದರೆ ನಾನು ನಿಮಗೆ ಸಿಗ್ತೀನಿ. ಬನ್ನಿ ಇವಾಗೇನು ಟೈಮ್ ನೋಡೋದಾದರೆ ಆಲ್ಮೋಸ್ಟ್ ಏನು 1:54 ಆಯಿತು. ನೋಡ್ಬೋದು ಇಲ್ಲೇ ಏರಿಯಾ ಸೈಡ್ ಬಂದಿದ್ದೆ. ಇವಾಗ ಆರ್ಡ್ರ್ ಅಂತೂ ಯಾವುದೂ ಇಲ್ಲ, ಅದಕ್ಕೆ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಸ್ನಾನ ಗಿನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬರೋಣ ಅಂತಿದ್ದೀನಿ. ಆಲ್ಮೋಸ್ಟು ಇವಾಗ ನಮ್ಮ ಮೇರೆಗೆ ಒಂದು ಆರ್ಡ್ರ್ ಕೊಟ್ಟ ಅಲ್ಲಿಂದ. ಇದು ಯಾವುದು 79 ರೂಪಾಯಿ ಕೊಡ್ತಾನೆ 4 ಕಿಲೋಮೀಟ್ರಿಗೆ. ಬಟ್ ಇಲ್ಲಿ ಮನೆ ಹತ್ರ ಬಂದಿದ್ದೀವಲ್ಲ, ಅದಕ್ಕೆ ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಊಟ ಗೀಟ ಮಾಡ್ಕೊಂಡು ಆಮೇಲೆ ಡ್ಯೂಟಿಗೆ ಹೋಗೋಣ ಅಂಥೇಳಿ. ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. 79 ರೂಪಾಯಿ ಒಂದು ಬಂದೆ. ಊಬರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಏನು 564. ನಮ್ಮ ಹತ್ರಲ್ಲಿ ಎಷ್ಟು ಮಾಡಿದ್ದೀನಿ, ನಮ್ಮ ಹತ್ರಲ್ಲಿ ಒಂದು 300 ರೂಪಾಯಿ ಮಾಡಿದ್ದೇನೆ. ಎಲ್ಲ ಎಷ್ಟಾಗೈತೆ ಏನಂತ ನೀವೇ ಕೌಂಟ್ ಮಾಡ್ಕೊಳ್ಳಿ, ಸರಿನಾ? ಇವಾಗ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ತಿರ್ಗಾ ಡ್ಯೂಟಿಗೆ ಬರ್ತೀನಿ. ಒಂದು 4 ಗಂಟೆಗೆ ಬರ್ತೀನಿ. ಆಲ್ಮೋಸ್ಟ್ ಏನು ಇವಾಗ 2 ಗಂಟೆ ಆಯಿತು. ಒಂದು 2 ಅವರ್ ರೆಸ್ಟ್ ಮಾಡಿಬಿಟ್ಟು ತಿರ್ಗಾ ಡ್ಯೂಟಿಗೆ ಬರ್ತೀನಿ. ಯಾಕಂದರೆ ಯಾವುದೂ ಡ್ಯೂಟಿ ಇಲ್ಲ ಇವಾಗ. ಸ್ವಲ್ಪ ಫೋನಲ್ಲೂ ಚಾರ್ಜಿಂಗ್ ಇಲ್ಲ, ಐಫೋನಲ್ಲಿ ಚಾರ್ಜಿಂಗ್ ಹಾಕ್ಕೊಂಡು ಆಮೇಲೆ ತಿರ್ಗಾ ಬ್ಲಾಗಿಂಗ್ ಶುರು ಮಾಡ್ತೀನಿ, ಸರಿನಾ? ಓಕೆ, ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಸಿಗ್ತೀನಿ. ನೋಡಿ ಇವಾಗ ರ್ಯಾಪಿಡೋದಲ್ಲಿ ಕೊಡ್ತಾವನೆ. ಇಷ್ಟೊತ್ತು ಊಬರಲ್ಲಿ ಕೊಟ್ಟೆ, ಇವಾಗ ರ್ಯಾಪಿಡೋದಲ್ಲಿ ಕೊಡ್ತಾವನೆ ಆರ್ಡ್ರು. ಓಕೆ, ಫುಲ್ಲೆಲ್ಲ ನೋಡಿ ಎಷ್ಟು ತುಂಬ್ಕೊಬಿಟ್ಟೈತಲ್ಲ ಗುರು ಸ್ವಾಮಿ. ಓಕೆ, ಬನ್ನಿ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಗೀಟ ಮಾಡ್ಕೊಂಡು ನಾನು ನಿಮಗೆ ಆಮೇಲೆ ಸಿಗ್ತೀನಿ ಡ್ಯೂಟಿಗೆ ಬಂದಾಗ. 2 hours later. ಗುರು ಮನೆಗೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಜಸ್ಟ್ ಇವಾಗ ಬಂದೆ ಕೆಲಸಗೆ. ಇಲ್ಲಿ ಆರ್ಡ್ರ್ ನೋಡಿ ಹೆಂಗೆ ಕೊಡ್ತಾವನೆ ಏನಂತ. ಪೀಕ್ ಟೈಮ್ ಇವಾಗ ಇಲ್ಲಿ ಕಂಪ್ನಿ ಹತ್ರನೇ ಇದ್ದೀನಿ. 5 ಗಂಟೆ ಆಯ್ತು ಆಲ್ಮೋಸ್ಟು. 4:15 ಬಂದೆ. ಒಂದೇ ಒಂದು ಆರ್ಡ್ರ್ ಮಾಡಿದೆ ರ್ಯಾಪಿಡೋದಲ್ಲಿ. ಇಲ್ಲಿ ಆರ್ಡ್ರ್ ನೋಡಿ ಹೆಂಗೆ ಕೊಡ್ತಾವನೆ ಅಂತೇಳಿ. ನಮ್ಮ ಏರಿಯಾದಲ್ಲಿ ಪೀಕ್ ಟೈಮ್ ಇವಾಗ ಸ್ಟಾರ್ಟ್ ಆಗೈತೆ. ಇಲ್ಲಿ ನೋಡಿ ಹೆಂಗೆ ಕೊಡ್ತಾವನೆ ಅಂತ ಆರ್ಡ್ರು. ಇಲ್ಲಿ ನೋಡಿ, ನಿಮಗೆ ಯಾವ್ದು ಬೇಕು ತಗೋತ ಕೊಡ್ತಾವನೆ. 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಎಲ್ಲ ಕೊಡ್ತಾವನೆ. ನಿಂಗೆ ಎಲ್ಲಿಗೆ ಬೇಕಂತ ತಗೊಂಡು ಕೊಡ್ತಾವನೆ. ಇದು ನಾರ್ಮಲ್ ಟೈಮಲ್ಲಿ ಈ ಥರ ಬೀಳಲ್ಲ. ಇಲ್ಲಿ ನೋಡಿ ಹೆಂಗೆ ಕೊಡ್ತಾವನಂತ ಆರ್ಡ್ರು. ನಾರ್ಮಲ್ ಟೈಮಲ್ಲಿ ಹಿಂಗೆ ಕೊಡಲಿ, ಈಸಿಯಾಗಿ ಮಾಡ್ಬೋದು. ಪೀಕ್ ಟೈಮಲ್ಲಿ ಈ ಥರ ಕೊಡ್ತಾವನೆ. ಯಾವ್ದು ಎತ್ಕೊಳೋದು ಯಾವ್ದು ಬಿಡೋದು ಒಂದು ಅರ್ಥ ಆಗ್ತಾಯಿಲ್ಲ ನನಗೆ. ಆ ಥರ ಕೊಡ್ತಾವನೆ. 9 ಕಿಲೋಮೀಟ್ರಿಗೆ ಇಲ್ಲಿ ನೋಡ್ಬೋದು ಎಷ್ಟು ಕೊಡ್ತಾವನಂತ. ಎಷ್ಟು 232 ರೂಪಾಯಿ 9 ಕಿಲೋಮೀಟ್ರಿಗೆ. ಗುಂಜೂರು ನಮ್ಮ ಮನೆ ಸೈಡ್ ಕೊಡ್ತಾವನೆ. 1.5 ಅವರ್ ಹೋಗುತ್ತೆ ಅಲ್ಲಿಗೆ ಹೋಗೋದಕ್ಕೆ. ಅಷ್ಟೊಂದು ಜಾಮ್ ಆಗೈತೆ. ಅಲ್ಲಿ ಕೊಡ್ತಾವನೆ. ಏಯ್ ಯಾವುದೋ ಎತ್ಕೊಬಿಟ್ಟೆ ನಾನು. ಯಪ್ಪ, ಈ ಥರ ಇರುತ್ತೆ ಇದರಲ್ಲಿ. ಯಾವ ಆರ್ಡ್ರ್ ಎತ್ಕೋಬೇಕು, ಯಾವ್ದು ಬಿಡಬೇಕು ಏನಂತ ಒಂದು ಅರ್ಥ ಆಗಲ್ಲ. ಹೆಂಗೆ ಕೊಡ್ತಾವ್ ನೋಡಿ. ಇದು ಪಿಕಪ್ ನೋಡಿ ಎಲ್ಲೈತೆ ಅಂತ. ಇಲ್ಲಿಂದ ಇಷ್ಟು ದೂರ ಹೋಗ್ಬೇಕಂತ. ಅಲ್ಲಿ ನೋಡಿ ರ್ಯಾಪಿಡೋದಲ್ಲಿ ಯಾವ್ದು ಎತ್ಕೊಬಿಟ್ಟೆ. ರ್ಯಾಪಿಡೋದಲ್ಲಿ ಪಿಕಪ್ ನೋಡಿ. 1 ಸೆಕೆಂಡ್ ಇರಿ, ಊಬರಲ್ಲಿ ಒಂದು ಬರ್ತೈತೆ. ಏಯ್ ಇಲ್ಲಿ ನೋಡಿ ಊಬರಲ್ಲಿ 1.9 ಹೋಗ್ಬೇಕು. ಅಲ್ಲ, ನಾನಿರೋದು ಇಲ್ಲಿಂದ 1.9 ತೋರಿಸ್ತೈತೆ ಪಿಕಪ್ಗೆ. ಇಲ್ಲೇ ನಿಯರ್ ಎತ್ಕೋಬೇಕು ಗುರು. ಲಾಂಗ್ ಎಲ್ಲ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಇಲ್ಲೇ ನಿಯರ್ ಎತ್ಕೊಳ್ಳೋಣ ಅಂತ. ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಬಟ್ ಈ ಎಲ್ಲ ಆ್ಯಪಲ್ಲೂ ಆನ್ ಮಾಡಿಬಿಟ್ರೆ ಯಾವ್ದು ಎತ್ಕೋಬೇಕು ಏನಂತ ಒಂದು ನಂಗೆ ಅರ್ಥ ಆಗಲ್ಲ. ಇಲ್ಲಿ ನೋಡಿ 5 ಕಿಲೋಮೀಟ್ರ್ 1.5 ಪಿಕಪ್ಪು. 5 ಕಿಲೋಮೀಟ್ರಿಗೆ 170 ರೂಪಾಯಿ ಕೊಡ್ತಾವನೆ. ಪಿಕಪ್ ಹತ್ರ ಇದ್ದರೆ ಹೋಗ್ಬೋದು ಗುರು. ಎಲ್ಲ ಅಷ್ಟು ದೂರ ಹೋಗಿದ್ರೂ ಅವ್ರು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಈ ಟ್ರಾಫಿಕಲ್ಲಿ ನಾನು ಅಷ್ಟರಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಅದಕ್ಕೆ ಅಷ್ಟೊಂದು ದೂರ ಪಿಕಪ್ ಎತ್ಕೊತಾ ಇಲ್ಲ. ಇಲ್ಲಿ ನೋಡಿ 2.3 ಪಿಕಪ್. ನಾನು ಇರೋದು ಇಲ್ಲೇ ಕಂಪ್ನಿ ಹತ್ರನೇ ಇದ್ದೀನಿ. ಪಿಕಪ್ ನೋಡಿ ಎಷ್ಟೊಂದು ಕೊಡ್ತಾವನೆ ಅಂತೇಳಿ. ಯಪ್ಪ, ರ್ಯಾಪಿಡೋದಲ್ಲಿ ಇವಾಗ ಅವರು ಕ್ಯಾನ್ಸಲ್ ಮಾಡ್ತಾರಾ ಇಲ್ಲ ಗೊತ್ತಿಲ್ಲ. ಬೈ ಮಿಸ್ಟೇಕು ನಾನು ಎತ್ಕೊಬಿಟ್ಟೆ. ನಾನೇ ಕ್ಯಾನ್ಸಲ್ ಮಾಡಿಬಿಡ್ತೀನಿ ರೀ. ಕ್ಯಾನ್ಸಲ್ ಆಯಿತು. ನೋಡ್ಬೋದು 118 ರೂಪಾಯಿ ಮಾಡಿದ್ದೀನಿ. ರ್ಯಾಪಿಡೋದಲ್ಲಂತೂ ಕೊಡ್ತಾವನೆ ಬ್ಯಾಕ್ ಟು ಬ್ಯಾಕ್. ಇಲ್ಲೇ ನಿಯರ್ ಪಿಕಪ್ ಕೊಟ್ಟರೆ ಹೋಗ್ಬೋದು. ಲಾಂಗ್ ಎಲ್ಲ ಪಿಕಪ್ ಕೊಟ್ಟರೆ ಅಲ್ಲಿ ನೋಡಿ ಎತ್ಕೊಬಿಟ್ರಾರು.
ಎಕ್ಸ್ಟ್ರಾ ಹೆವಿ ಕೊಡ್ತಾನೆ ಗುರು ಇಲ್ಲಿ. 60 ರೂಪಾಯಿ, 70 ರೂಪಾಯಿ, 100 ರೂಪಾಯಿವರೆಗೂ ಕೊಡ್ತಾನೆ ಎಕ್ಸ್ಟ್ರಾ ಇಲ್ಲಿ. ಬಟ್ ಎತ್ಕೊಂಡು ಹೋಗೋರು ಯಾರೂ ಇಲ್ಲ ಇಲ್ಲಿ. ಏನು 8 ಗಂಟೆವರೆಗೂ ಕೊಡ್ತಾನೆ ಅಷ್ಟೇ. 8 ಗಂಟೆ ಆಮೇಲೆ ಕೊಡೋಲ್ಲ. ಯಾವುದಾದ್ರೂ ಒಂದು ಇವಾಗ ಮಾಡಿದ್ರೇ ಆಮೇಲೆ ತಿರ್ಗಾ ಅಂದರೆ 8 ಗಂಟೆ ಆಗೋಯ್ತು ಅಂದರೆ 8 ಗಂಟೆ ಮೇಲೆ ಅರ್ನಿಂಗ್ಸ್ ಆಗೋಲ್ಲ. ಆಲ್ಮೋಸ್ಟ್ ಏನು ಇವಾಗ ಬಂದೆ, ಇವಾಗ ಡ್ಯೂಟಿ ಯಾವುದಾದ್ರೂ ಎತ್ಕೊಳ್ಳೋಣ ಅಂತಿದ್ದೀನಿ ನಾನು. ಒಳ್ಳೆ ಡಿಮ್ಯಾಂಡ್ ಬಾಡಿಗೆ ನೋಡಿ ಎತ್ಕೊಳ್ಳೋಣ ಅಂತ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಟ್ರಾಫಿಕಲ್ಲಿ ಹೋಗೋಷ್ಟರಲ್ಲಿ ಅದು ಕವರ್ ಆಗುತ್ತೆ, ಇಲ್ಲಾಂದರೆ ಟ್ರಾಫಿಕಲ್ಲಿ ಅನುಭವಿಸ್ಬೇಕು ನಾವೇ. ಅದಕ್ಕೇ ನೋಡೋಣ, ವೆಯ್ಟ್ ಮಾಡಿ ಯಾವುದಾದ್ರು ಡಿಮ್ಯಾಂಡ್ ಬಾಡಿಗೆ ಎತ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ. ಸರಿನಾ, ಬನ್ನಿ ಯಾವ ಡಿಮ್ಯಾಂಡ್ ಬಾಡಿಗೆ ಎತ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಓಕೆನಾ? ಟೈಮ್ ಆಲ್ಮೋಸ್ಟ್ ಏನು ಇವಾಗ 5 ಗಂಟೆ ಕರೆಕ್ಟಾಗಿ. ಯಾವುದಾದ್ರೂ ಒಂದು ಆರ್ಡ್ರ್ ಎತ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಗುರು ಇಲ್ಲಿ ನೋಡಿ, 44 ನಿಮಿಷಗೆ ಒಂದು ಆರ್ಡ್ರ್ ಮಾಡಿದ್ದೀನಿ. 180 ರೂಪಾಯಿ. 44 ನಿಮಿಷ ಆಗೈತೆ ಡ್ರಾಪ್ ಮಾಡೋದಕ್ಕೆ. ಅಂದರೆ 2 ಹತ್ರ ಪಿಕಪ್ಪು, 1 ಹತ್ರ ಡ್ರಾಪು. 180 ರೂಪಾಯಿ ಕೊಟ್ಟ ಒಂದು ಆರ್ಡ್ರಿಗೆ. ಇನ್ನೊಂದು ಆರ್ಡ್ರ್ ಕೊಡ್ತಾವನೆ. ಇದು ಅಲ್ಲಿ ನೋಡಿ 32 ನಿಮಿಷ ತೋರಿಸ್ತೈತೆ ಡ್ರಾಪ್ಗೆ. 6.8 ಡ್ರಾಪು, ಪಿಕಪ್ಪು 1.6 ತೋರಿಸ್ತೈತೆ ಪಿಕಪ್ಪು. ಅಲ್ಲಿ ನೋಡಿ ಮುಂದೆ ಫುಲ್ಲು ಜಾಮು. ಇವಾಗ ಈ ಜಾಮಿಂದ ಅಲ್ಲಿ ಹೋಗಿ ಪಿಕ್ ಮಾಡೋಷ್ಟರಲ್ಲಿ ಕ್ಯಾನ್ಸಲ್ಲೇ ಮಾಡಿಬಿಡ್ತಾರಣ್ಣ. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಹೋಗ್ಲಾ ಬೇಡ ಅಂತೇಳಿ. ಡ್ರಾಪ್ ಎಲ್ಲಂದರೆ ನಕ್ಕುಂದಿನ ಇಲ್ಲಿ ಇನ್ನೊಂದು ಯಾವುದೋ ಕೊಡ್ತಾವೆ ನೋಡಿ ಇಲ್ಲಿ. 1.4 ಡ್ರಾಪು, ಪಿಕಪ್ಪು 0.6 ಇತ್ತು. ಓಕೆ, ಇವಾಗ ಎಲ್ಲದರಲ್ಲೂ ಆನ್ ಮಾಡಿಕ್ಕೆ ಡ್ಯೂಟಿ. ಈ ಥರ ಐತೆ ಟ್ರಾಫಿಕ್ ನಮ್ಮ ಏರಿಯಾದಲ್ಲಿ. ಇನ್ನೊಂದು ಯಾವುದೋ ಕೊಡ್ತಾವನೆ ಇವಾಗ. ಪಿಕಪ್ ಇಲ್ಲಪ್ಪ, ಹಿಂದೆ ಹೋಗ್ಬೇಕಾ? ಪಿಕಪ್ ಇಲ್ಲಿ ನೋಡಿ, ಹಿಂದೆ ಹೋಗ್ಬೇಕು. ಮುಂದೆ ಬಂದಿದ್ದೀನಿ, ಹಿಂದೆ ಪಿಕಪ್ ತೋರಿಸ್ತೈತೆ. ಈ ಥರ ಐತೆ ನಮ್ಮ ಏರಿಯಾ ಟ್ರಾಫಿಕ್ಕು. ಸಿಕ್ಕಾಪಟ್ಟೆ ಆರ್ಡ್ರ್ ಮಾತ್ರ ಕೊಡ್ತಾನೆ, ಟ್ರಾಫಿಕ್ ಮಾತ್ರ ಬೈಕ್ ಥರ ಇರುತ್ತೆ. ಆ ಟ್ರಾಫಿಕಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ ನೋಡಿ. ಇವಾಗ ನಾನು ವೀಡಿಯೋ ಮಾಡ್ತಾಯಿದ್ದೆ, ಊಡಿ ಬಿತ್ತು, ಯಾರು ಎತ್ಕೊಬಿಟ್ರು. ಯಾವುದು ವೀಡಿಯೋ ಮಾಡ್ತಾಯಿದ್ದೆ, ಯಾವ್ದು ಆರ್ಡ್ರ್ ಬಂತು, ಯಾರು ಎತ್ಕೊಬಿಟ್ರು. ಓಕೆ, ವೆಯ್ಟ್ ಮಾಡಿ ಯಾವುದಾದ್ರೂ ಎತ್ಕೊಂಡು ಹೋಗೋಣ ಇಲ್ಲಿಂದ. ಇನ್ನೇನು ಮಾಡೋಕ್ಕೆ, ನಮಗೆ ಅಂತ ತಲೆಯಲ್ಲಿ ಬರ್ದಿಕ್ಕಿದ್ರೆ ಅದು ನಮಗೆ ಸಿಗತ್ತೆ, ಇಲ್ಲ ಅಂದರೆ ನಮ್ಗೆ ಸಿಗಲ್ಲ. ಬೇರೆ ಸಿಗತ್ತೆ ಅಷ್ಟೇ. ಆಟೋದವ್ರು ಇರ್ತಾರೆ, ಅಲ್ಲಿ ಹತ್ರ ಹೋಗ್ಬಿಟ್ಟೆ ನಾನು ಆರ್ಡ್ರ್ ಬೀಳ್ತಾಯಿದ್ದೆ ಅಂತ ಕೇಳಿದ್ರೆ ಅವರು ಆಟೋದಲ್ಲಿ ಇರೋರನ್ನ ಕರ್ಕೊಂಡು ಹೋದಂಗೆ ಅಲ್ಲಿ ಕೇಳ್ದೆ ಹೋಗ್ಬಿಟ್ಟೆ. ಅವ್ನು ಕೇಳಿದ್ದಕ್ಕೆ ಅವ್ನು ಅವಾಜಾಗಿ ಹೇಳ್ಬಿಟ್ಟಬ್ರು. ಅವನು ಬಂದು ನಾನು ಆಟೋದಲ್ಲಿ ಕುತ್ಕೊಬಾ ಅಂತಾನೆ. ನನ್ನ ಸೈಡ್ ಟೆನ್ಷನ್ ಆಗ್ಬಿಟ್ಟು ಏನಪ್ಪ ಈ ಥರ ಹೇಳ್ತಾನೆ ಅಂತೇಳಿ. ಈ ಥರ ಅನುಭವ ನಿಮಗೂ ಆಗೈತೆ ಏನಂತ ಒಂದು ಕಮೆಂಟ್ ಹಾಕಿದೆ. ನನಗಂತೂ ಬಹುಜನ ಅನುಭವ ಆಗುತ್ತೆ. ಆದರೆ ಕ್ಯಾಮ್ರಾ ವೀಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಕೆಲವರು ವೀಡಿಯೋ ಬರೋಕ್ಕೆ ನಾಚ್ಕೊತಾರೆ, ಕೆಲವರು ವೀಡಿಯೋ ಮುಂದೆ ಬರ್ತಾರೆ. ಅವರು ಪ್ರೈವೇಟ್ ಆಗಿರ್ತಾರೆ, ನಾವು ಅವ್ರದ್ದೆಲ್ಲ ಪ್ರೈವೇಟೆಲ್ಲ ಪಬ್ಲಿಷ್ ಮಾಡೋಕ್ಕಾಗುತ್ತೆ. ಅದಕ್ಕೆ ನಾನು ಯಾರ್ದು ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಸರಿನಾ? ಓಕೆ, ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ. ನೋಡೋಣ, ವೆಯ್ಟ್ ಮಾಡಿ ಯಾವುದಾದ್ರೂ ಆರ್ಡ್ರ್ ಹಾಕ್ಕೊಡೋಣ. ಅಲ್ಲಿ ನೋಡಿ ಪೊಲೀಸವ್ರು ನೋಡಿ, ಅಲ್ಲೇನೋ ಬಸ್ ಕೆಟ್ಟೋಗ್ಬಿಟ್ಟೈತೆ. ಪೊಲೀಸವ್ರೇನೋ ಮಾತಾಡ್ತಾವ್ರು. ಓಕೆ, ವೆಯ್ಟ್ ಮಾಡಿ ಯಾವುದಾದ್ರು ಡ್ಯೂಟಿ ಹಾಕ್ಕೊಂಡು ನನಗೆ ಸಿಗ್ತೀನಿ. ಗುರು, ಇದು ಯಾವುದೋ ಊರಿಗೆ ಬಂದೆ. ಸಿಟಿಯಿಂದ ಔಟ್ಸ್ಕಟ್ಟಲ್ಲಿ ಇದನ್ನು ಹೊಸಕೋಟೆ ರೋಡಲ್ಲಿ ಯಾರೋ ಒಬ್ಬರು ಲೇಡೀಸ್, ಒಬ್ಬರು ಚಿಕ್ಕ ಮಗು ಒಬ್ಬರು ಇದ್ರು ಮಾಡಿದವರು. ಆಲ್ರೆಡಿ ಅವರು ಒಬ್ಬರು ಪಿಕ್ ಮಾಡವ್ರೆ. ಪಿಕ್ ಮಾಡಿ ಏನಾಗೈತೆ, ಅವರು ಲೊಕೇಶನ್ ನೋಡಿ ಇಲ್ಲೆಲ್ಲ ಸಿಟಿ ಔಟ್ಕಟ್ ಐತೆ, ಇಲ್ಲ ನಾವು ಬರಲ್ಲ ಅಂತೇಳಿ ಅರ್ಧ ದಾರಿ ಕರ್ಕೊ ಬಂದಿರತ್ತೆ. ಆಮೇಲೆ ನಾನು ಇಲ್ಲೇ ಬಿಟ್ಬಿಡ್ತೀನಿ, ಆಗಲ್ಲ ಅಂತ ಹೇಳವ್ರಂತೆ ಎಮ್ಮಗೆ. ಆ ಎಮ್ಮ ಹೇಳಿದ್ರು ನನಗೆ, ಇಲ್ಲ ನಾ ಯಾರೋ ಆಲ್ರೆಡಿ ಪಿಕ್ ಮಾಡಿ ಅರ್ಧ ದಾರಿಗೆ ಬಂದಮೇಲೆ ಬರಲ್ಲ ಆ ಕಡೆ ಅಂತ ಹೇಳಿದ್ರು. ಅದಕ್ಕೆ ಸರಿ, ಲೇಡೀಸ್ ಇದ್ರಲ್ಲ, ಲೇಡೀಸ್ ಪಾಪ ಚಿಕ್ಕ ಪಾಪು ಯಾರೋ ಇದ್ರು, ಅದಕ್ಕೆ ಕರ್ಕೊಬಂದು ಇವಾಗ ಡ್ರಾಪ್ ಮಾಡಿದೆ ಲೊಕೇಶನಲ್ಲಿ. ಎಷ್ಟು 5 ಕಿಲೋಮೀಟ್ರ್ ಬಂತು. ಎಲ್ಲಪ್ಪ ಲೊಕೇಶನ್ ಅಂದರೆ ಹೊಸಕೋಟೆ ರೋಡು. ಯಾವುದೋ ಊರಿಗೆ ಬರುತ್ತೆ, ಯಾವ ಊರಂತ ಗೊತ್ತಿಲ್ಲ. ಇದು ಮಕ್ಕನಲ್ಲಿನೇ ಯಾವುದೋ, ಇಲ್ಲಿ ನೋಡ್ಬೋದು. ಇಲ್ಲಿ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ವೈಟ್ಫೀಲ್ಡ್ಗೆ 7 ಕಿಲೋಮೀಟ್ರ್ ಐತೆ. ಅಂದರೆ ವೈಟ್ಫೀಲ್ಡ್ಗೆ ಹಾಕಿಲ್ಲ, ಈ ಕಡೆ ಸೀಗಲ್ಲಿಗೆ ಹಾಕಿದ್ದೀನಿ. 7 ಕಿಲೋಮೀಟ್ರ್ ಐತೆ. ಇವಾಗ ಖಾಲಿ ಹೋಗ್ತಾಯಿದ್ದೀನಿ 7 ಕಿಲೋಮೀಟ್ರ್. ಲೇಡೀಸು ಚಿಕ್ಕ ಪಾಪು ಇತ್ತು, ಅದಕ್ಕೆ ನಾನು ಬಿಟ್ಟೆ. ಇಲ್ಲಂದಿದ್ರೆ ಹಿಂದಿಯವ್ರು ಇದ್ದಿದ್ರೆ ಆಗಲ್ಲ ಹೋಗು ಅಂತ ಹೇಳ್ತಾ ಇದ್ದೆ. ಏನು ಮಾಡೋಕ್ಕಾಗಲ್ಲ, ಈ ಥರ ಆಗ್ತಾ ಇರುತ್ತೆ. ನಾವು ನಿಯತ್ತಿಂದ ಸ್ವಲ್ಪ ನಮಗೂ ಕರ್ಣೆ ಅನ್ನೋದು ಇರಬೇಕು. ಆ ಪ್ಲೇಸಲ್ಲಿ ನಮ್ಮವ್ರಿದ್ರೆ ಏನು ಮಾಡ್ತೀವಿ ಅಂತ ಥಿಂಕ್ ಮಾಡಬೇಕು. ಸರಿನಾ? ಏನು ಎಷ್ಟೊತ್ತೇಳಿ ಇವಾಗಿಲ್ಲ ನಾವು ಬರಲ್ಲ ಆ ಕಡೆ ಎಲ್ಲ ಅಂತ ಹೇಳೋದು ಎಷ್ಟೊತ್ತೇಳಿ. ಆ ಪ್ಲೇಸಲ್ಲಿ ನಮ್ಮವ್ರಿದ್ರೆ ನಾವೇನು ಮಾಡ್ತೀವಿ ಅಂತ ಥಿಂಕ್ ಮಾಡಿ ಡಿಸಿಷನ್ ತಗೋಬೇಕು. ಅದಕ್ಕೆ ನಾನು ಡ್ರಾಪ್ ಮಾಡಿ ಇವಾಗ ಏನು ಹೋಗ್ತಾ ಇದ್ದೀನಿ. ರೋಡ್ ಸ್ವಲ್ಪ ಚೆನ್ನಾಗಿಲ್ಲ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಈ ಥರ ಸಿಗ್ತಾ ಇರುತ್ತೆ ಅವಾಗ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಗುರು. ಇವಾಗ ಖಾಲಿ ಹೋಗ್ತಾ ಇದ್ದೀನಿ. ನೋಡ್ಬೋದು ಏನು ಟ್ರಾಫಿಕ್ ಇಲ್ಲ. ಅದೇ ಒಂದು ಪ್ಲಸ್ ಪಾಯಿಂಟ್. 17 ನಿಮಿಷದಲ್ಲಿ ಹೋಗ್ಬೋದು. ಇಲ್ಲಿಂದ ಯಾವುದಾದ್ರೂ ಕಾಡುಗಳು ಟ್ರಿಪ್ ಆರ್ ಕಾಡ್ರು ಕೊಟ್ಟರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಟೈಮ್ ಚೆನ್ನಾಗಿತ್ತು ಅಂದರೆ
ಸಿಗ್ತಾನೆ, ಟೈಮ್ ಚೆನ್ನಾಗಿಲ್ಲ ಅಂದರೆ ಇಲ್ಲ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ನಮಗೆ ಹಣೆ ಬರ್ದಲ್ಲಿ ಬರೆದಿದ್ರೆ ನಮ್ಗೆ ಬೇಕು ಅಂತ ಅದೇ ಆಗೇ ಆಗುತ್ತೆ. ಇಲ್ಲ ಆಗಬಾರ್ದು ಅಂತ ಬರೆದಿದ್ರೆ ಅದು ಯಾರೇನು ಮಾಡೋಕ್ಕಾಗಲ್ಲ. ಸರಿ, ಅದೇ ಖಾಲಿ ಹೋಗ್ತಾ ಇದ್ದೀನಿ. ಟೈಮ್ ಏನು ಆಲ್ಮೋಸ್ಟ್ 7:41 ಆಗೈತೆ. ಆರ್ಡ್ರಂತೂ ಕಮ್ಮಿ ಐತೆ ಗುರು. ಅಲ್ಲಿ ಪಿಕ್ ಮಾಡಿ ಡ್ರಾಪ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹಿಂಸೆ ಆಗೋಯ್ತು. ಓಕೆ, ಏನು ಮಾಡೋಕ್ಕಾಗಲ್ಲ. ಈ ಥರ ಸೀನ್ಗಳು ಅವಾಗ ಆಗ್ತಾ ಇರುತ್ತೆ. ನೀವು ಸ್ವಲ್ಪ ಈ ಥರ ಯಾವುದಾದ್ರೂ ನಡೆದಾಗ ಸುಮ್ಮನೆ ಕಿರಿಕ್ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿ. ಸರಿನಾ? ಸುಮ್ಮನೆ ಕಿರಿಕ್ ಮಾಡೋದು ಎಷ್ಟೊತ್ತು ಹೇಳಿ? 5 ನಿಮಿಷ ಕೆಲಸ. ಕಿರಿಕ್ ಮಾಡಿದ್ಮೇಲೆ ಏನು ಸಿಗುತ್ತೆ? ಏನು ಸಿಗಲ್ಲ. ನೋಡ್ಬೋದು ಏರಿಯಾ ಹೆಂಗೈತೆ ಅಂತ. ಒಂಥರ ಸೈಕಾಗೈತೆ ಏರಿಯಾ, ಪೀಸಾಗೈತೆ. ಓಕೆ, ಹೋಗ್ತಾ ಇರಿ. ಹೋಗಿ ಯಾವುದಾದ್ರೂ ಆರ್ಡ್ರ್ ಬಿದ್ಮೇಲೆ ಸಿಗ್ತೀನಿ. ಎಷ್ಟಾಯ್ತು ಏನಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸರಿನಾ? ಸರಿ, ಡ್ರಾಪ್ ಮಾಡಿದ್ಮೇಲೆ ಕೈ ಬಾಡಿಗೆ ಒಂದು 200 ರೂಪಾಯಿ ಕೊಟ್ಟರು. ಅಲ್ಲಿಂದನೇ ಸ್ವಲ್ಪ 1-2 ಕಿಲೋಮೀಟ್ರ್ ಮುಂದೆ ಬಂದೆ. ಆಮೇಲೆ ಕೈ ಬಾಡಿಗೆ ಒಂದು ಸಿಕ್ತು. ಆಲ್ಮೋಸ್ಟ್ ಏನು ಒಂದು 250 ರೂಪಾಯಿ ಹೇಳೋಣ ಅಂತಿದ್ದೆ, ಬಟ್ ಬೇಡ. ಒಂದೆಷ್ಟು 10 ಕಿಲೋಮೀಟ್ರ್ 9 ಕಿಲೋಮೀಟ್ರ್ ಬಂದಿತ್ತು. 200 ರೂಪಾಯಿ ಹೇಳಿದೆ. 200 ರೂಪಾಯಿ ಕಸ್ಟಮರ್ ಕೊಟ್ಟರು. ಆಲ್ಮೋಸ್ಟ್ ಟಾರ್ಗೆಟ್ ಹತ್ರ ಬಂದಿದ್ದೀನಿ. ಇನ್ನೂ ಟಾರ್ಗೆಟ್ ಕಂಪ್ಲೀಟ್ ಆಗಿಲ್ಲ. ಹತ್ರ ಬಂದಿದ್ದೀನಿ. ಇನ್ನೂ ಒಂದು ಎಷ್ಟೊಂದು 500 ರೂಪಾಯಿ ಬೇಕು. ಇಲ್ಲೇ ಲೋಕಲ್ನಲ್ಲಿ ಮಾಡೋಣ ಅಂತಿದ್ದೀನಿ. ನೋಡೋಣ, ಯಾವುದಾದ್ರೂ ಒಂದು 150 ರೂಪಾಯಿ ಆರ್ಡ್ರು, 1-2 ಮಾಡಿದ್ರೆ ಮುಗೀತು ಆರ್ಡ್ರು. ಬಟ್ ಇಲ್ಲಿ ಜನ ಮಾತ್ರ ಸಿಕ್ಕಾಪಟ್ಟವ್ರೆ, ಬುಕ್ ಮಾಡೋರು ಕಮ್ಮಿ ಅವರೇ. ವೆಯ್ಟ್ ಮಾಡಿ ಯಾವುದಾದ್ರೂ ಒಂದು ಆರ್ಡ್ರ್ ಹಾಕ್ಕೋಣ. ಅದೇ ಟಾರ್ಗೆಟ್ ಹತ್ರ ಒಂದು 300 ರೂಪಾಯಿ 400 ರೂಪಾಯಿ ಕಮ್ಮಿ ಐತೆ. ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು. ನಿನ್ನೆಯಿಂದ ಟಾರ್ಗೆಟ್ ಕಂಪ್ಲೀಟ್ ಮಾಡಿಲ್ಲ. ಇವತ್ತಾದರೂ ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು. ನಿನ್ನೆ ನೋಡಿರ್ತಾರ ನೀವು ಏನು ಸೀನ್ ಅಂತ. ಇವಾಗಾದರೂ ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು. ಟಾರ್ಗೆಟ್ ಕಂಪ್ಲೀಟ್ ಮಾಡೋಣ. ಸರಿನಾ? ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ. ನೋಡೋಣ, ಯಾವುದಾದ್ರೂ ಆರ್ಡ್ರ್ ಹಾಕ್ಕೊಂಡು ಸಿಗ್ತೀನಿ. ಉತ್ತರ ಕರ್ನಾಟಕ ಗಾಡಿ ನೋಡಿ, ಸೈಕಾಗೈತೆ ಗಾಡಿ. ಅದು ಒಳ್ಳೆ ಹಿಂಗೈತೆ ಗುರು ಗಾಡಿ, ಅದು ಫುಲ್ ಟಾಪು. ಓಕೆ, ವೆಯ್ಟ್ ಮಾಡಿ ಆರ್ಡ್ರ್ ಎತ್ಕೊಂಡು ಲಾಸ್ಟಲ್ಲಿ ಸಿಗ್ತೀನಿ ಎಷ್ಟಾಯ್ತು ಏನಂತ. ಸರಿನಾ? ಬನ್ನಿ. ಟೈಮು ಆಲ್ಮೋಸ್ಟ್ 8:30 ಆಗ್ತಾ ಬಂತು. ಆರ್ಡ್ರಂತೂ ಯಾವುದಿಲ್ಲ. ರೇಟಿಂಗ್ ನೋಡ್ಬೋದು ನಂದು ಎಷ್ಟೈತೆ ಅಂತ. ಯಾವುದೋ ಕೊಡ್ತಾವನೆ ಇಲ್ಲಿಗೆ. ಆ ರೋಡ್ ಸಿಕ್ಕಾಪಟ್ಟೆ ಜಾಮ್ ಐತೆ. ರ್ಯಾಪಿಡ್ ಅರ್ನಿಂಗ್ಸ್ ಇದು. ಮತ್ತು ಊಬರ್ ಅರ್ನಿಂಗ್ಸು ಎಷ್ಟಾಗೈತೆ ಇಷ್ಟು. ಮತ್ತು ನಮ್ಮ ಯಾತ್ರ ಅರ್ನಿಂಗ್ಸ್ ಎಷ್ಟಾಗೈತೆ ನಮ್ಮ ಹತ್ರ ಅರ್ನಿಂಗ್ಸು. ಆ್ಯಪ್ಗಳಲ್ಲಿ ಇಷ್ಟು, ಕೈ ಬಾಡಿಗೆ ಒಂದು 200 ರೂಪಾಯಿ ಇಷ್ಟು ಮಾಡಿದ್ದೀನಿ ಅರ್ನಿಂಗ್ಸು. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಆರ್ಡ್ರ್ ಹಾಕೋಣ. ಯಾವುದಾದ್ರೂ ಆರ್ಡ್ರ್ ಹಾಕ್ಕೊಂಡು ನಿಮಗೆ ಸಿಗ್ತೀನಿ. ಇಷ್ಟು ಟೈಮ್ ನೋಡ್ಕೋಬೋದು. ಆಲ್ಮೋಸ್ಟ್ ಏನು 10 ಗಂಟೆ ಆಯಿತು. ಅರ್ನಿಂಗ್ಸ್ ತೋರಿಸ್ತೀನಿ ಎಷ್ಟಾಗೈತೆ ಅಂತ. ಡ್ಯೂಟಿನೇ ಇಲ್ಲ ಗುರು. 9 ಗಂಟೆಯಿಂದ ಡ್ಯೂಟಿನೇ ಇಲ್ಲ ಆಲ್ಮೋಸ್ಟು. ರ್ಯಾಪಿಡೋದಲ್ಲಿ ಅರ್ನಿಂಗ್ಸು, ಊಬರಲ್ಲಿ ಅರ್ನಿಂಗ್ಸು, ನಮ್ಮ ಹತ್ರ ಅರ್ನಿಂಗ್ಸು ಇಷ್ಟಾಗೈತೆ ಅರ್ನಿಂಗ್ಸು. ಮತ್ತು ಕೈ ಬಾಡಿಗೆ ಒಂದು ಎಷ್ಟು, ಒಂದು 400 ರೂಪಾಯಿ ಕೈ ಬಾಡಿಗೆ. ಆಲ್ಮೋಸ್ಟ್ ನನ್ನ ಟಾರ್ಗೆಟ್ ಏನು ಹತ್ರ ಬಂದ್ಬಿಟ್ಟಿದ್ದೀನಿ. ಏನೊಂದು ಇನ್ನು 100 ರೂಪಾಯಿ ಇಲ್ಲ, ಇಷ್ಟೊಂದು 150 ರೂಪಾಯಿ ಕಮ್ಮಿ ಆಗೈತೆ ಅಷ್ಟೇ. ಆಲ್ಮೋಸ್ಟ್ ಏನೆಲ್ಲ ನನ್ನ ಟಾರ್ಗೆಟ್ ರೀಚ್ ಆಯಿತು. ಅರ್ನಿಂಗ್ಸ್ ಅಂತೂ ಕಮ್ಮಿ ಗುರು ಇವತ್ತು. ಆರ್ಡ್ರು ಕಮ್ಮಿನೇ, ಅರ್ನಿಂಗ್ಸು ಕಮ್ಮಿನೇ. ಬಟ್ ನನಗೊಬ್ಬನಿಗೇನ ಎಲ್ಲರೂ ಅಂತ ಗೊತ್ತಿಲ್ಲ. ಬಟ್ ಆರ್ಡ್ರಸ್ಸು ಕಮ್ಮಿ, ಅರ್ನಿಂಗ್ಸು ಕಮ್ಮಿ ಇವತ್ತು. ಬಟ್ ನಾನು ಟಾರ್ಗೆಟ್ ಹತ್ರ ಬಂದ್ಬಿಟ್ಟಿದ್ದೀನಿ. ಏನೊಂದು 200 ರೂಪಾಯಿ 150 ರೂಪಾಯಿ ಅಷ್ಟೇ ಕಮ್ಮಿ ಆಗಿರೋದು. ಸರಿನಾ? ಆಲ್ಮೋಸ್ಟ್ ಮುಗಿಸಿದ್ದೀನಿ. ಏನು 9 ಗಂಟೆಗೆ ಮುಗಿಸ್ಬಿಟ್ಟೆ. ಆರ್ಡ್ರ್ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ. ಮನೆ ಸೈಡ್ ಬಿದ್ದರೆ ಹೋಗೋಣ ಅಂತೇಳಿ. ಆರ್ಡ್ರ್ ಅಂತೂ ಯಾವುದೂ ಇಲ್ಲ. ಇವಾಗ ಮನೆ ಸೈಡ್ ಹೋಗ್ತಾಯಿ. ಇಲ್ಲಿಂದ ಆಲ್ಮೋಸ್ಟ್ ಏನೊಂದು 6 ಕಿಲೋಮೀಟ್ರ್ ಖಾಲಿ ಹೋಗ್ಬೇಕಷ್ಟೆ. ಈ ಥರ ಇರುತ್ತೆ. ಬೇಜಾನಕ್ಕಿಂತ 20-30 ಕಿಲೋಮೀಟ್ರೆಲ್ಲ ಖಾಲಿ ಹೋಗಿದ್ದೀನಿ. 6 ಕಿಲೋಮೀಟ್ರ್ ಏನೊಂದು ಲೆಕ್ಕನೇ ಇಲ್ಲ. ಬಟ್ ಅರ್ನಿಂಗ್ಸು ಕಮ್ಮಿ ಆಯಿತು. ಪರವಾಗಿಲ್ಲ ಬಿಡಿ, ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ. ಒಂದು ದಿನ ಆಗುತ್ತೆ, ಒಂದು ದಿನ ಆಗಲ್ಲ. ಒಂದು ಅಪ್ ಇರುತ್ತೆ, ಡೌನ್ ಇರುತ್ತೆ, ಎಲ್ಲ ಸಹಜ. ಅದನ್ನು ಏನು ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಅಂದರೆ. ಓಕೆ, ಈ ವಿಡಿಯೋ ಹೆಂಗಿತ್ತು ಏನಂತ ಒಂದು ಕಮೆಂಟ್ ಹಾಕಿರಿ. ಸರಿನಾ? ಇದರಲ್ಲಿ ಏನಾದರೂ ನಮ್ಮ ಪಾಯಿಂಟ್ ಬಿಟ್ಟಿದೆ ದಯವಿಟ್ಟು ಕಮೆಂಟ್ ಹಾಕಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಫಿಲ್ ಮಾಡ್ತೀನಿ. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋಲ್ಲಿ ಮುಗಿಸ್ತೀನಿ. ನೀವೇನು ನಮ್ಮ ಚಾನಲ್ಗೆ ಹೊಸಬರಿಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಹಂಗೆ ವಾಟ್ಸಪ್ ಗ್ರೂಪಲ್ಲಿ ಒಂದು ಜಾಯ್ನ್ ಆಗಿಬಿಡಿ. ಮತ್ತು ಇನ್ಸ್ಟಾ ಅಕೌಂಟ್ ಮೇಲೆ ಕೊಟ್ಟಿರ್ತೀನಿ, ಫಾಲೋ ಹಾಕ್ಕೊಳ್ಳಿ. ಓಕೆ, ಆದಷ್ಟು ಬೇಗ 10K ಮಾಡಿ ಗಿವ್ ಮಾಡೋಣ ಅಂತಿದ್ದೀನಿ ಅಂತ ಹೇಳಿದ್ದೀನಿ. ಜಾಸ್ತಿ ಇರೋದನ್ನೇ ಆದಷ್ಟು ಬೇಗ 10K ಮಾಡಿ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಾನು ನಿಮಗೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಪ್ಪ ಟೇಕ್ ಕೇರ್. ಬೈ ಗೈಸ್.